ನಮ್ಮ ದೇಶದ ಸಂವಿಧಾನದ ಹಕ್ಕುಗಳನ್ನ ಈ ದೇಶದ ಪ್ರಜೆಗಳಿಗೆ ತಿಳಿಸುವಂತಹ ಕೆಲಸ ಆಗಿದೆಯಾ? ಫಂಡಮೆಂಟಲ್ ರೈಟ್ಸ್ ಬಗ್ಗೆ ತಿಳಿಸೋದಕ್ಕೆ ಆಗಿದೆಯಾ? 90% ಜನರಿಗೆ ಈ 10 ಫಂಡಮೆಂಟಲ್ ರೈಟ್ಸ್ ಗೊತ್ತೇ ಇಲ್ಲ. ಈಕ್ವಾಲಿಟಿ, ಎಲ್ಲರೂ ಕಾನೂನಿನ ಮುಂದೆ ಸಮಾನರು. ನೋ ಅನ್ಟಚಬಿಲಿಟಿ, ಅನ್ಟಚಬಿಲಿಟಿ ಕಾನೂನು ಪ್ರಕಾರ ಕ್ರೈಮ್. ಫ್ರೀಡಮ್ ಆಫ್ ಸ್ಪೀಚ್, ನಿಮ್ಮ ಅಭಿಪ್ರಾಯ ಹೇಳಬಹುದು, ಆದರೆ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಇವೆ. ಫ್ರೀಡಮ್ ಆಫ್ ಮೂವ್ಮೆಂಟ್ ಅಂಡ್ ಪ್ರೊಫೆಷನ್, ಭಾರತದಲ್ಲಿ ಎಲ್ಲಿಯಾದರೂ ಹೋಗಬಹುದು, ಎಲ್ಲಿಯಾದರೂ ಕೆಲಸ ಮಾಡಬಹುದು, ಬಿಸಿನೆಸ್ ಮಾಡಬಹುದು. ರೈಟ್ ಟು ಲೈಫ್, ನಿಮ್ಮ ಲೈಫ್, ಲಿಬರ್ಟಿ, ಪ್ರೈವಸಿ ಎಲ್ಲಕ್ಕೂ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಷನ್ ಕೊಡುತ್ತದೆ. ರೈಟ್ ಟು ಎಜುಕೇಶನ್, 6 ರಿಂದ 14 ವರ್ಷದ ಮಕ್ಕಳಿಗೆ ಫ್ರೀ ಎಜುಕೇಶನ್ ಫಂಡಮೆಂಟಲ್ ರೈಟ್ಸ್ ಇದೆ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲೋಟೇಷನ್, ಹ್ಯೂಮನ್ ಟ್ರಾಫಿಕಿಂಗ್, ಫೋರ್ಸ್ಡ್ ಲೇಬರ್ ಅಂಡ್ ಚೈಲ್ಡ್ ಲೇಬರ್ ವಿರುದ್ಧ ಪ್ರೊಟೆಕ್ಷನ್ ಕೊಡುತ್ತದೆ. ಫ್ರೀಡಮ್ ಆಫ್ ರಿಲಿಜನ್, ನಿಮಗೆ ಇಷ್ಟವಾದ ರಿಲಿಜನ್ ಫಾಲೋ ಮಾಡಬಹುದು. ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್, ಮೈನಾರಿಟೀಸ್ ತಮ್ಮ ಲ್ಯಾಂಗ್ವೇಜ್, ಕಲ್ಚರ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಉಳಿಸಿಕೊಳ್ಳಬಹುದು. ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ನಿಮ್ಮ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೆ ನೇರವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗಿ ನ್ಯಾಯ ಪಡೆದುಕೊಳ್ಳಬಹುದು. ನಿಮಗೆ ಇದೆ ಅನ್ನೋದೇ ಗೊತ್ತಿಲ್ಲದ ಹಕ್ಕನ್ನು ನೀವು ಯಾವತ್ತೂ ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ. 100ಕ್ಕೆ 100 ಭಾಗ ಆ ಕೆಲಸ ಆಗಿಲ್ಲ. ಯಾಕೆಂದ್ರೆ ನಮ್ಮನ್ನ ಆಳ್ತಾ ಇರುವಂತಹ ಮಹಾರಾಜರುಗಳು ಅನ್ಕೊಂಡಿದ್ದಾರಲ್ಲ, ಜನಸೇವಕರು ಮಹಾರಾಜರುಗಳಾಗಿದ್ದಾರಲ್ಲ, ಅವರಿಗೆ ಈ ದೇಶದ ಸಂವಿಧಾನದ ಹಕ್ಕುಗಳನ್ನ, ಈ ದೇಶದ ಪ್ರಜಾಪ್ರಭುತ್ವವನ್ನ, ಈ ಕಾನೂನಲ್ಲಿ IPC, CRPC, BNS, BNSS ಅನ್ನ ತಿಳಿಸಿಬಿಟ್ರೆ, ಜಾಗೃತ ಆಗ್ಬಿಟ್ರೆ, ನಮಗೆ ಇಲ್ಲಿ ಉಳಿಗಾಲ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಸ್ವತಂತ್ರ ಬಂದು 80 ವರ್ಷ ಆಗಿದೆ. 80ನೇ ವರ್ಷದ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೇವೆ. ಆದರೂ ಸಹ ಈ ದೇಶದ ಸಂವಿಧಾನದ ಹಕ್ಕುಗಳನ್ನು ತಿಳಿಸುವಂಥ ಕೆಲಸ ಆಗಲೇ ಇಲ್ಲ, ಮಾಡೇ ಇಲ್ಲ. ಕೊನೆಯ ಪಕ್ಷ ಈ ದೇಶದ ನ್ಯಾಯವನ್ನು ಉಳಿಸುವಂತಹ ನ್ಯಾಯಾಲಯಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ವಕೀಲರುಗಳ ಸಂಘದವರಾದರೂ ಮಾಡಬೇಕಾಗಿತ್ತು. ಈ ಸರ್ಕಾರಗಳಲ್ಲಿ ಏನು ಸಂಸದೀಯ ಕಾನೂನು ಇಲಾಖೆ ಅಂತಿದೆ, ಕಾನೂನು ಸಂಸದೀಯ ಸಚಿವರು ಅಂತ ಇರ್ತಾರೆ, ಅವರು ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತಗೊಂಡು ಬಂದು ಇದು ಜನರಿಗೆ ತಿಳಿಸ್ಬೇಕಾಗಿತ್ತು. ಯಡಿಯೂರಪ್ಪನವರ ಸರ್ಕಾರದಲ್ಲಿ ಸುರೇಶ್ ಕುಮಾರ್ ಅವರು ಕಾನೂನು ಸಂಸದೀಯ ಸಚಿವರಾಗಿದ್ದರು. ಅವತ್ತು ನಾವು ನೇರವಾಗಿ ಅವರಿಗೆ ಹೇಳಿದ್ದೆ, ಸರ್ ನೀವು ಕಾನೂನು ಸಚಿವರಾಗಿದ್ದೀರಿ, ದಯಮಾಡಿ ಈ ಸಂವಿಧಾನದ ಹಕ್ಕುಗಳನ್ನು, ಈ ನಮ್ಮ IPC ಕೋಡು, CRPC ಕೋಡನ್ನು ಅವತ್ತೇ ಹೇಳಿದ್ದೆ, ಪ್ರತಿಯೊಬ್ಬರು ತಿಳ್ಕೊಳ್ಳುವಂಥದ್ದಾಗಬೇಕು, ಇದು ಸರ್ಕಾರದಿಂದ ಆಗಬೇಕು ಅಂತ ಹೇಳಿದ್ದೆ. ಯಾರೂ ಸಹ ಅದನ್ನು ಕಿವಿ ಮೇಲೆ ಹಾಕ್ಕೊಂಡಿಲ್ಲ. ಇವತ್ತಿಗೂ ಸಹ ಕೋರ್ಟು ಅಂದರೆ ಹೆದರ್ತಾರೆ, ಪೊಲೀಸ್ ಸ್ಟೇಷನ್ ಅಂದರೆ ಹೆದರ್ತಾರೆ, ಸರ್ಕಾರಿ ಅಧಿಕಾರಿಗಳು ಅಂದರೆ ಹೆದರ್ಕೊಳ್ತಾರೆ, ಒಬ್ಬ ಜವಾನನಿಗೆ ಹೆದರ್ಕೊಳ್ತಾರೆ, IAS ಅಧಿಕಾರಿಗೆ ಹೆದರ್ಕೊಳ್ತಾರೆ, IPSಗೆ ಹೆದರ್ಕೊಳ್ತಾರೆ. ಹಕ್ಕುಗಳನ್ನೇ ತಿಳ್ಕೊಳ್ತಾ ಇರುವಂಥದ್ದು ಫಂಡಮೆಂಟಲ್ ರೈಟ್ಸ್. ಈ ದೇಶದ ಪ್ರಜಾಪ್ರಭುತ್ವ, ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನು ತಿಳ್ಕೊಂಡಿಲ್ಲ ಅಂತಂದರೆ ನಾವು ಇನ್ನು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಗುಲಾಮರಾಗಿ ಜೀವನ ಮಾಡ್ತಾ ಇದ್ವಲ್ಲ, ಅದಿನ್ನೂ ಹೋಗೇ ಇಲ್ಲ. ನಾವು ಪ್ರಶ್ನೆ ಮಾಡೋದನ್ನೇ ಕಲ್ತಿಲ್ಲ. ಇವತ್ತಿನ ಜನಸೇವಕರು ಅಂತ ಹೇಳ್ತಾ ಇರುವಂತಹ ಜನಪ್ರತಿನಿಧಿಗಳು ಇವತ್ತು ಮಹಾರಾಜರಾಗಿ ಮೆರೀತಾ ಇದ್ದಾರೆ. ನಿಮ್ಮನ್ನು ಊರುಗೋಲುಗಳನ್ನಾಗಿ ಮಾಡಿಕೊಂಡು ಅವರ ಪಲ್ಲಕ್ಕಿಗಳನ್ನು ನೀವು ಹೊರ್ತಾ ಇದ್ದೀರಿ ಅಂತಂದರೆ ನಿಮಗೆ ಸಂವಿಧಾನದ ಹಕ್ಕುಗಳು ಗೊತ್ತಿಲ್ಲ, ಅದರ ಶಕ್ತಿ ಗೊತ್ತಿಲ್ಲ. ಇವತ್ತು ಪ್ರತಿಯೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ, ಅದರಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಹಕ್ಕುಗಳನ್ನು ಚಲಾಯಿಸೋದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ, ಮಾತನಾಡುವಂಥ ಸ್ವತಂತ್ರ ಕೊಟ್ಟಿದ್ದಾರೆ, ಪ್ರಶ್ನಿಸುವಂಥ ಸ್ವತಂತ್ರ ಕೊಟ್ಟಿದ್ದಾರೆ. ಕಾನೂನಿನಲ್ಲಿ ನೀವು ಯಾವ ರೀತಿ ನಿಮ್ಮ ಕೇಸ್ಗಳನ್ನು ನೀವೇ ವಾದ ಮಾಡಬಹುದು ಅನ್ನೋದನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಚಾರ ಈ ದೇಶದಲ್ಲಿ ಬಟ್ಟೆ ಹಾಕದೆ ಬೆತ್ತಲೆಯಾಗಿ ಓಡಾಟ ಮಾಡೋದನ್ನು ಬಿಟ್ಟರೆ ಬಾಕಿ ಎಲ್ಲ ಹಕ್ಕುಗಳು ನಿಮಗಿದೆ, ಎಲ್ಲ ಹಕ್ಕುಗಳು ನಿಮಗೆ ಪ್ರತಿಭಟಿಸುವಂತಹ ಹಕ್ಕು ಇದೆ. ಆದರೆ ನಾವು ಎಲ್ಲವನ್ನು ಮರೆತು ಬಿಟ್ಟಿದ್ದೇವೆ. ಫಂಡಮೆಂಟಲ್ ರೈಟ್ಸನ್ನೇ ನಾವು ತಿಳ್ಕೊಂಡಿಲ್ಲ, ತಿಳಿಸುವಂತಹ ಕೆಲಸ ಆಗಿಲ್ಲ ಅಂತಂದರೆ ನಿಮ್ಮನ್ನು ಎಷ್ಟು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಈ ಜನಪ್ರತಿನಿಧಿಗಳು. ಒಬ್ಬ ಜನಪ್ರತಿನಿಧಿ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಚಾನಲಲ್ಲಿ ಹೇಳ್ತಾರೆ, 2,000 ಕೋಟಿ ರೂಪಾಯಿ DK ಶಿವಕುಮಾರ್ ಅವರು ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಪಡ್ಕೊಂಡಿದ್ದಾರೆ ಅಂತ ಅದು ಬಹಿರಂಗವಾಗಿ ಹೇಳ್ತಾರೆ. ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡ್ತಾರೆ. ಅಂದರೆ ಈ ಜನಪ್ರತಿನಿಧಿಗಳಿಗೆ ಈ ಸಂವಿಧಾನದ ಬಗ್ಗೆ ಭಯನೂ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ
ಅಭಿಮಾನವೂ ಇಲ್ಲ. ಈ ಜನರ ಬಗ್ಗೆ ಭಯ ಅಂತೂ ಇಲ್ಲವೇ ಇಲ್ಲ. ಮೀಡಿಯಾಗಳ ಮೇಲಂತೂ ಭಯವೇ ಇಲ್ಲ. ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ತಾ ಇರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 2,000 ಕೋಟಿ ರೂಪಾಯಿ ಆರೋಪ ಮಾಡ್ತಾರೆ. ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡ್ತಾರೆ. ಎಲ್ಲ ಆರೋಪಗಳು ಪಬ್ಲಿಕ್ ಆಗಿ ಆಗ್ತಾ ಇದ್ರು ಸಹ ಈ ಜನಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಫಸ್ಟ್ ನಿಮ್ಮ ಹಕ್ಕುಗಳನ್ನು ತಿಳ್ಕೊಳ್ಳಿ. ಇದು ಪವಿತ್ರವಾದಂತಹ ಭಾರತ ದೇಶ. ಬಹುಶಃ ಜಗತ್ತಿನಲ್ಲಿ ಇಂತಹ ಒಂದು ಪವಿತ್ರವಾದಂತಹ ದೇಶ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದೇಶದಲ್ಲಿ ಹುಟ್ಟಿರುವಂತಹ ನಾವು, ಇಂತಹ ಪವರ್ಫುಲ್ ಆದಂತಹ ಸಂವಿಧಾನವನ್ನು ಪಡೆದಿರುವಂತಹ ನಾವು ಇವತ್ತಿಗೂ ಸಹ ಜೀತದಾಳಗಳಾಗಿ ಜೀವನ ಮಾಡ್ತಾ ಇದ್ದೀವಿ. ಇವತ್ತಿಗೂ ಸಹ ಗುಲಾಮಗಿರಿಯನ್ನು ನಾವು ಬಿಟ್ಟೇ ಇಲ್ಲ. ಇವತ್ತಿಗೂ ಸಹ ರಾಜಕಾರಣಿಗಳ ಮುಂದೆ ಕೈ ಕಟ್ತಾ ಇದ್ದೀವಿ, ಅವರಿಗೆ ಜೀವು ಜೂರು ಅಂತ ಇದ್ದೀವಿ, ಅವರ ಪಲ್ಲಕ್ಕಿಗಳನ್ನು ಹೊರ್ತಾ ಇದ್ದೀವಿ ಅಂತಂದರೆ ನೀವು ಯಾವ ಸ್ಥಿತಿನಲ್ಲಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಹೀನಾಯ ಸ್ಥಿತಿಯನ್ನು ತೋರಿಸುತ್ತೆ. ಪವರ್ಫುಲ್ಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಆ ಸಂವಿಧಾನವನ್ನು, ಆ ಸಂವಿಧಾನದ ಹಕ್ಕುಗಳನ್ನು ನೀವು ಎಲ್ಲವನ್ನೂ ಓದ್ಕೊಳ್ಬೇಕಾಗಿಲ್ರಿ. ಕೆಲವೊಂದಷ್ಟಾದರೂ ಓದ್ಕೊಳ್ಬೇಕಲ್ಲ, ಕೆಲವೊಂದಷ್ಟಾದರೂ ಜನರಿಗೆ ತಿಳಿಸ್ಬೇಕಲ್ಲ. ಇಲ್ಲ, ಖಂಡಿತ ತಿಳಿಸೋದಿಲ್ಲ. ಜಾಗೃತಿ ಮಾಡಬೇಕಾಗಿದ್ದಂತಹ ಮಾಧ್ಯಮಗಳು ಮಾರಿಕೊಂಡಾಗಿದೆ. ಜನಪ್ರತಿನಿಧಿಗಳು ಓಪನ್ ಆಗಿ ಹೇಳ್ತಾರೆ 2,000 ಕೋಟಿ ರೂಪಾಯಿಯನ್ನು. ಹಾಗಾದ್ರೆ ತನಿಖೆ ಆಗಬೇಕಲ್ವಾ? ತನಿಖೆ ಆಗ್ಬೇಕು ತಾನೇ. 2,000 ಕೋಟಿ ರೂಪಾಯಿ ಯಾರು ಕೊಟ್ಟರು? ಇದು ಜನರಿಗೆ ಮಾಡ್ತಾ ಇರುವಂತಹ ಮೋಸ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಯಾರಾದರೂ ಪ್ರಶ್ನೆ ಮಾಡಬೇಕಲ್ಲ. ಎಲ್ಲಿಂದ ಬಂತು ಹಣ? ಒಂದು ಕಡೆ 24 ಕಾಡಿಗೆ ಚಡ್ಡಿ ಇಲ್ಲದಂತಹ HD ಕುಮಾರಸ್ವಾಮಿ ಅವರು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಹೊಂದಿದ್ದಾರೆ. ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಅಫಿಡವಿಟಲ್ಲಿ 150 ಕೋಟಿ ರೂಪಾಯಿ ಘೋಷಣೆ ಮಾಡ್ಕೊಳ್ತಾರೆ. DK ಶಿವಕುಮಾರ್ ಅವರು ಯಾವ ರೀತಿ ಇದ್ರು ಇವತ್ತು ಅತಿ ದೊಡ್ಡ ಶ್ರೀಮಂತ ಮುಖ್ಯಮಂತ್ರಿ ಅಂತ ಕಳ್ಕೊಳ್ತಾರೆ. ಎಲ್ಲರೂ ಸಿದ್ದರಾಮಯ್ಯನವರು ಒಬ್ಬ ಸಾಮಾನ್ಯ ವಕೀಲರಾಗಿದ್ದಂಥವರು, ಪ್ರತಿಯೊಬ್ಬರು ಯಡಿಯೂರಪ್ಪನೊಬ್ಬರು ಗುಮಾಸ್ತರಾಗಿದ್ದಂಥವರು, HD ದೇವೇಗೌಡರು ಪೀಸ್ ವರ್ಕ್ ಕಾಂಟ್ರಾಕ್ಟ್ ಆಗಿದ್ದಂಥವರು, R ಅಶೋಕ್ ಅವರು ಏನಾಗಿದ್ರು, ಎಲ್ಲ ಶಾಸಕರು ಎಲ್ಲ ಇವರು ಅಫಿಡೇವಿಟ್ಗಳನ್ನು ಸಲ್ಲಿಸ್ತಿರಲ್ಲ ಚುನಾವಣಾ ಆಯೋಗಕ್ಕೆ. ನಿಜಕ್ಕೂ ನಿಮಗೇನಾದರೂ ಬದ್ಧತೆ ಅನ್ನೋದಿದ್ದರೆ ಬಹಿರಂಗವಾಗಿ ನಮ್ಮ ಆಸ್ತಿ ಇಷ್ಟಿತ್ತು, ಇವತ್ತಿಷ್ಟಾಗಿದೆ, ಈ ಮೂಲಗಳಿಂದ ನಾವು ಸಂಪಾದನೆ ಮಾಡಿದ್ದೀವಿ ಅಂತೇಳಿ ಬಹಿರಂಗವಾಗಿ ಹೇಳ್ಕೊಳಕ್ಕಾಗುತ್ತಾ? ಆಗೋದಿಲ್ಲ. ಇವರನ್ನು ನೋಡಿ ಸರ್ಕಾರಿ ಇಲಾಖೆಯಲ್ಲಿ ಸರ್ಕಾರಿ ನೌಕರರು ಸಹ ರಾಜಾರೋಷವಾಗಿ ಲಂಚ ತಿಂತಾ ಇದ್ದಾರೆ. ತಿಳ್ಕೊಳ್ಳಿ, ಈ ದೇಶ ಕೊಟ್ಟಿರುವಂತಹ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳಿ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಯಾರೋ ಮೊನ್ನೆ ಮಾತಾಡ್ತಿದ್ರಲ್ಲ, ಶಾಸಕರು ಮಾತಾಡ್ತಿದ್ರಲ್ಲ, ಪೊಲೀಸ್ ಇಲಾಖೆಯಲ್ಲಿ ಟ್ರಾನ್ಸ್ಫರ್ಗೆ ಇಕ್ಬಾಲ್ ಅನ್ಸಾರಿ ಹೇಳಿದ್ರಲ್ಲ, ಗಂಗಾವತಿಲಿ ಇಕ್ಬಾಲ್ ಅನ್ಸಾರಿ ಹೇಳ್ತಾರೆ ಒಂದು ಟ್ರಾನ್ಸ್ಫರ್ಗೆ ಇಷ್ಟು ಕೋಟಿ ಖರ್ಚು ಮಾಡ್ಕೊಂಡು ಬರ್ತಾರೆ ಅಂತೇಳಿ. ಯಾತಕ್ಕೆ ಈ ರೀತಿಯಾದಂತಹ ಹೀನಾಯ ಜೀವನ ಮಾಡ್ತಾರೆ? ನಮ್ಮ ಪೊಲೀಸ್ ಅಧಿಕಾರಿಗಳು ಅವರಿಗೆ ಸಿಕ್ಕಿರುವಂತಹ ಹಕ್ಕು, ಅವರಿಗೆ ಸಿಕ್ಕಿರುವಂತಹ ಸೇವೆ ಮಾಡುವಂತಹ ಅವಕಾಶವನ್ನು ಇವರು ಲಂಚ ಕೊಟ್ಟು ಬಂದು ಆ ಲಂಚವನ್ನು ಮತ್ತೆ ಪಡಿಲಿಕ್ಕೆ, ಆ ಲಂಚವನ್ನು ರಿಕವರಿ ಮಾಡ್ಕೊಳ್ಳೋಕ್ಕೆ ಈ ರೀತಿಯೂ ಜೀವನ ಮಾಡಬೇಕಾ? ಬೇಡ ಸ್ವಾಮಿ, ಆ ರೀತಿ ಜೀವನ ಮಾಡಲಿಕ್ಕೆ ಹೋಗಬೇಡಿ. ಪ್ರಾಮಾಣಿಕವಾಗಿ ಮಾಡಿ. ಯಾವ್ಯಾವ ರೀತಿ ಪೊಲೀಸ್ ಅಧಿಕಾರಿ ಬಟ್ಟೆ ಬಿಚ್ಚದಲ್ಲಿ ಆರೋಪಿಯ ಮುಂದೆ ಅಂತಂದರೆ ಯಾವ ಹಂತಕ್ಕೆ ಹೋಗ್ತಾ ಇದೆ ದೇಶ? ಈ ದೇಶದ ಸಂವಿಧಾನವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ನೀವೆಲ್ಲ? ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ನಾನು ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ, ದಯಮಾಡಿ ನಮ್ಮ ದೇಶದ ಸಂವಿಧಾನವನ್ನು ತಿಳ್ಕೊಳ್ಳಿ. ನಮ್ಮ ಸಂವಿಧಾನದಲ್ಲಿರುವಂತಹ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳಿ. ನಮ್ಮ ಕಾನೂನಿನಲ್ಲಿ ಇರುವಂತಹ IPS, IPC, IPS ಅಧಿಕಾರಿಗಳ ಕರ್ತವ್ಯ ಏನು, ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಏನು, IAS ಅಧಿಕಾರಿಗಳ ಕರ್ತವ್ಯ ಏನು, IPC ಕೋಡಲ್ಲಿ ಏನಿತ್ತು, CRPC ಅಂದರೆ ಏನು, BNS ಅಲ್ಲಿ ಏನಿದೆ, BNSS ಅಂದರೆ ಏನು, ಎಲ್ಲವನ್ನೂ ತಿಳ್ಕೊಳ್ಳಿ ಸ್ವಾಮಿ, ಎಲ್ಲವನ್ನೂ ತಿಳ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯಾದಂತಹ ಖರ್ಚು ವೆಚ್ಚಗಳಿಲ್ಲದೆ ಈ ದೇಶದ ಸಂವಿಧಾನವನ್ನು ತಿಳ್ಕೊಳ್ಳುವಂತಹ ಮಾರ್ಗವೂ ಸಹ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ, ಓದ್ಕೊಳ್ಳಿ. ನಿಮ್ಮ ಹಕ್ಕುಗಳ ಬಗ್ಗೆ ಓದ್ಕೊಳ್ಳಿ. ನೀವು ಎದುರ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ.
ಈ ರಾಜಕಾರಣಿಗಳು ನಿಮಗೆ ನಿಮ್ಮ ಹಕ್ಕುಗಳ ಬಗ್ಗೆ ತಿಳಿಸೋದೇ ಇಲ್ಲ. ಯಾಕಂದ್ರೆ ತಿಳಿಸ್ಬಿಟ್ರೆ ನೀವು ಮಹಾರಾಜರಾಗಿ ಹೋಗ್ತೀರಿ, ಅವರು ಸೇವಕರಾಗ್ತಾರೆ. ಇವತ್ತು ಅವರು ಮಹಾರಾಜರಾಗಿ ಮೆರಿತಾ ಇದ್ದಾರೆ, ನಿಮ್ಮನ್ನ ಸೇವಕರಾಗಿ, ಗುಲಾಮರನ್ನಾಗಿ, ಜೀತದಾಳುಗಳನ್ನಾಗಿ ಮಾಡಿಕೊಂಡು ಅವರ ಪಲ್ಲಕ್ಕಿಯನ್ನ ನಿಮ್ಮ ಕೈನಲ್ಲಿ ಹೊರಿಸ್ತಾ ಇದ್ದಾರೆ. ಎಚ್ಚರ. ಭಾವನಾತ್ಮಕವಾದ ವಿಚಾರಗಳನ್ನು ಹೇಳಿಬಿಟ್ಟು ನಿಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ಗುರಿ ಒಂದೇ, ಬದಲಾಗ್ತಾ ಇರುವಂತಹ ಭಾರತ ಬದಲಾಗ್ತಾ ಇದೆ ಅಂತಂದರೆ ಮೌಢ್ಯತೆಗೆ ಮೌಢ್ಯತೆಯ ವಿಚಾರದಲ್ಲಿ ನಾವು ಇನ್ನೂ ಭಾವನಾತ್ಮಕ ವಿಚಾರಗಳನ್ನೇ ಮಾತಾಡ್ತಾ ಇದ್ದೀರಿ ಹೊರತು ನಾವು ಹಕ್ಕುಗಳನ್ನು ನಾವು ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ನಿಮ್ಮ ಅಕ್ಷರ ಮೀಡಿಯಾ ಭಾರತವನ್ನು ಉಳಿಸಿ, ದೇಶವನ್ನು ಉಳಿಸಿ ಅಂತ, ಸಂವಿಧಾನವನ್ನು ಉಳಿಸಿ ಅಂತೇಳಿ ಹೋರಾಟ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.